ಅದ್ಭುತವಾದಂಥ ಪ್ರಯತ್ನ, ಭಾಳ ಅದ್ಭುತವಾದಂಥ ಕೆಲಸ. ಖಂಡಿತ ಮಗನ್ನ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದೀವಿ ಅಂತ ಇವರು ಅಂದ್ಕೊಂಡವ್ರೆ. ನಾನು ಭಾರತಾಂಬೆಗೆ ಅವನ್ನ ಅರ್ಪಿಸಿದ್ದೀನಿ, ಕನ್ನಡಾಂಬೆಗೆ ನಾನು ಅರ್ಪಿಸಿದ್ದೀನಿ. ನನಗೆ ಮಕ್ಕಳಿಲ್ಲ ಅಂತ ತೀರ್ಮಾನ ಮಾಡಿ ಸೇನೆ ಕೊಟ್ಟಿದ್ದು. ಇವತ್ತು ಅವರು POK ಪಾಕಿಸ್ತಾನ ಆಕ್ಯುಪೈಡ್ ಚೀನಾದಲ್ಲಿ ಕೆಲಸ ಮಾಡಿದ್ರು. ಗೊತ್ತಿದೆ, ಮೇಜರ್ ಸಾಹೇಬ್ರಿಗೆ ಗೊತ್ತಿರಬೇಕು ಅದರ ಎಫೆಕ್ಟ್ ಏನು ಅಂತೇಳಿ. ಅದನ್ನು ಬೆಳಗ್ಗೆ ನಾನು ಲೈವಲ್ಲೇನೋ ಮಾತಾಡಿದೆ, ವಿಡಿಯೋ ಕಾಲ್ಗೆಲ್ಲ ಅವತ್ತಿನ ದಿನ ಪೂರ ಅಪ್ಸೆಟ್ ಆಗುತ್ತಿತ್ತು ಸರ್. ಅವ್ನು ಮಾತಾಡ್ತಿದ್ದೆ ಹೊಗೆ ಸ್ಮೋಕ್ ಮಾಡಿರ್ತಾರೆ, ಹೊಗೆ ಬರ್ತಾನೆ ಅಂದರೆ ಆ ಥರ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾನೆ. ನಾನು ಅವಾಗೆಲ್ಲ ಹೇಳೋದಿಷ್ಟೇ, ನನ್ನ ಮಗನ ನಾನೇ ಚಿಂತೆ ಮಾಡಬೇಕು, ಭಾರತೀಯರ ಮಗ ಅವನು, ಈ ದೇಶದ ಮಗ, ಈ ರಾಜ್ಯದ ಮಗ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲೋ ಶೇಂಗಾ ಮಾರ್ತಾ ಇದ್ದವ್ರು, ನಾವು ಶೇಂಗಾ ಮಾರ್ತಾ ಯಶವಂತಪುರದಲ್ಲಿ ಇದ್ದವ್ರು ಇವತ್ತು ದೇಶ ಸೇವೆ ಮಗನ ಕೊಟ್ಟಿದ್ದೀವಿ ಅಂತಂದರೆ, ನಾನೊಬ್ಬ ದೊಡ್ಡ ಮಟ್ಟದ ಸ್ಥಾನಮಾನದಲ್ಲಿ ದುಡ್ಡಲ್ಲಿ ಜ್ವರ ಆಗಿದ್ದರೆ ಕೊಡ್ತಿರ್ಲಿಲ್ಲ, ನನಗೆ ಗೊತ್ತಿಲ್ಲ. ಬಡವ್ರ ಮಕ್ಕಳೇ ದೇಶ ಸೇವೆಗೆ ಹೋಗ್ತಾರೆ, ಯಾರು ಧನಿಕರ ಮಕ್ಕಳು, ಯಾರು MP MLAಗಳ ಮಕ್ಕಳು ಹೋಗಲ್ಲ ಅಂತ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇರ್ತಾ ನಂಜಣ್ಣವ್ರ ಕಾರ್ಯಕ್ರಮ ವ್ಯವಸ್ಥೆ ಮೇಲೆ ಒಂದು ಆದ್ಯತೆ ಅಂದರೆ ಇವತ್ತು ಲೆಫ್ಟಿನೆಂಟ್ ಕರ್ನಲ್ ಅವರ ಏನು ಅಕ್ಕೊಂದು ಒಂಚೂರು ಜೂಮ್ ಮಾಡಿಬಿಟ್ಟು ತೆಗೀರಿ, ಕಿರೀಟ ಇದೆ, ಬಿಗ್ ಬಾಸಲ್ಲಿ ಗೆದ್ದು ಬಂದಂಗೆ ತುಂಬ ಚೆನ್ನಾಗಿದೆ. ಮದುವೆ ಆಗಿ 40 ವರ್ಷ ಆದರೂ ನಗ್ತಾನೆ ಅವ್ರಿಗೆ. ನಾವು ಮರೆಯಂಗೆ ಇಲ್ಲ. ಯಾಕಂದರೆ ಒಂದು ಬೆಂಗಳೂರಲ್ಲಿ ಒಂದು ಎನ್ಕೌಂಟರ್ ಆಗೋಯ್ತು. ಆ ಎನ್ಕೌಂಟರ್ ಆದಾಗ ನಾವು ಹೋಗಿ ಅವ್ರ ಅಡ್ವೊಕೇಟು ಈ ಅಡ್ವೊಕೇಟ್ ಎಲ್ಲ ಕೇಳಿದ್ರೆ ಯಾರು ನಾವು ಬರೋದಿಲ್ಲ ರೀ, ನೀವು ಪೊಲೀಸ್ನವರಲ್ಲ, ಮಾಡಿದ್ದೀರಾ, ಆಯಿತು ಹೋಗಿ ಅನುಭವಿಸ್ರಿ ಅಂತ ಹೇಳ್ತಾ ಇದ್ರು. ಆಯಿತು ಅಂತ ಹೇಳಿದ್ರೆ ಕಡೆಗೆ ಗಾಂಧಿ ನಗರದಲ್ಲಿ ನಮ್ಮ ಸಾಹೇಬ್ರಿದ್ರು, ಸರ್ ಹಿಂಗೆ ಆಗೋಗ್ಬಿಟ್ಟಿದೆ ಸರ್, ಈ ನಾವು ಪೊಲೀಸ್ನವರು ಸರ್, ಯಾರೂ ಬರ್ತಾ ಇಲ್ಲ ಸರ್, ದಯವಿಟ್ಟು ಬನ್ನಿ ಸರ್ ಅಂತ ಹೇಳೋದಕ್ಕೆ, ನೀವೇನು ಹೊರಿ ಮಾಡ್ಕೊಂಡು ನೋಡಿ, ಅದು ಪೇಪರ್ಗಳು ಕೊಡಿ, ನಾನು ಮುಂದೆ ನಾಳೆ ನೀವು ಕೋರ್ಟಿಗೆ ಬನ್ನಿ ಅಂತ ಹೇಳಿದ್ರು. ಕೋರ್ಟ್ಗೆ ಹೋದ್ವಿ, ನ್ಯಾಯಾಲಯ ನಮ್ಮದೆಲ್ಲ ಕೇಳ್ತು, ಆಯ್ತಪ್ಪ ನಿಮಗೆಲ್ಲ ಜಾಮೀನಲ್ಲಿ ಕೊಟ್ಟಿದ್ದೀನಿ ಹೋಗಿ ಅಂತ ಹೇಳಿದ್ರು. ಅದಂಥ ಸಂತೋಷ ಕಡೆ. ಇನ್ನೂ ಒಂದು ದಿವಸ ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಅವು ಒಂದ್ಸಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಒಂದು ಕಡೆ ಇವರು ನಮ್ಮ ಹೆಗಡೆ ಸಾಹೇಬರು ಈ ಬಂಟ್ ಅಸೋಸಿಯೇಷನಲ್ಲಿ ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದಲ್ಲೇ ಕೂತ್ಕೊಂಡಿದ್ರು. ನಾವು ಸಹ ಹೋಗಿದ್ವಿ, ನಾವು ಹಿಂಗಡೆ ಕೂತ್ಕೊಂಡಿದ್ವಿ, ಪರವಾಗಿಲ್ಲ. ಆದರೆ ಸಡನ್ನಾಗಿ ಇವರು ಎದ್ದಿದ್ದೇ ಹೊಟ್ಬಿಟ್ರು ನಮ್ಮ ಹೆಗಡೆಯವರು. ನಾವು ಗಾಬರಿ ಆದ್ವಿ, ಯಾಕಪ್ಪ ಹೇಳಿ ಹೋದ್ರು. ಕಡೆಗೆ ಅವರು ಅಸೆಂಬ್ಲಿ ಹಾಕಿ MLA ಅವರು ಯಾರಿಗೋ ಒಬ್ಬರಿಗೆ ಲಂಚ ಕೇಳ್ತಾ ಇದ್ರು, ಅವರಿಗೆ ಹಿಡಿದಾಕಿದ್ದಾರೆ ಅವರು. ಅಂಥ ಒಂದು ಸಾಹೇಬರು. ಯಾಕಂದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸಂತೋಷ್ ಹೆಗಡೆಯವರ ಹೆಸರು ನಾವು ಬರೀಬೇಕಾಗುತ್ತೆ. ನಾವು ಸುಮ್ಮನೆ ಮರೆಯೋದಕ್ಕಾಗೋದಿಲ್ಲ. ಅವರಿಗೆ ವಯಸ್ಸು ಈಗ 85 ಆಗಿರಬೇಕು. ಸ್ವಾಮಿ ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ಬಂದು ಮಾತಾಡಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿಗೆ ಇದು ಯಾವುದು ಶಕ್ತಿ ಅಸ್ತ್ರ ಮೀಡಿಯಾ ವರ್ಷ ನಾನು ಜೀವಮಾನದಲ್ಲಿ ನಾನು ಇದು ಮಾಡಿದ್ದೀನಿ. ಸಾಕಷ್ಟು ಘಟನೆಗಳು ನನಗೆ ಬಂದಿದೆ. ಏನೋ ಪೊಲೀಸಲ್ಲಿ ಸಾಕಷ್ಟು ಘಟನೆಗಳು, ಒಂದಲ್ಲ ಎರಡಲ್ಲ. ನನಗೆ ಸಸ್ಪೆನ್ಷನು ಆಯಿತು, ನಿನಗೆ ಡಿಸ್ಕಸ್ ಮಾಡ್ತೇನೆ, ಆಯಿತು, ನಿನಗೆ ಇದು ಮಾಡ್ತೀನಿ, ಎಲ್ಲ ಮಾಡಿ ಸಾರ್ ಅಂತ ಹೇಳ್ತಾ ಇದ್ದಂಥ ಒಂದು ಧೈರ್ಯ ಇದೆ ನನಗೆ. ಆ ಧೈರ್ಯ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಸಂತೋಷ್ ಜಿ ಹೆಗಡೆಯವರ ಒಂದು ಆಶೀರ್ವಾದ, ನಮ್ಮ ತಾಯಿ ತಂದೆಯವರ ಆಶೀರ್ವಾದ ಆಗಿತ್ತು. ಆಗ ಏನೇ ಆದ್ರೂ ಕಷ್ಟ ಆದ್ರೂ ಸಹ ನಾವು ಸಹಿಸ್ಕೊಂಡು ಹೋಗ್ತಾ ಇದ್ವಿ. ಯಾಕಂದರೆ ನಾವು ಸುಮಾರು 37 ವರ್ಷದಲ್ಲಿ ಮಾಡಿದಂಥ ಕಾರ್ಯಗಳು ನಾನು ಹೇಳಬೇಕಾದ್ರೆ ಐ ಡೋಂಟ್ ವಾಂಟ್ ಟು ಟೆಲ್ ಯು, ಬಿಕಾಸ್ ಇಟ್ಸ್ ಎ ಬಿಗ್ ದಿಸ್ ಥಿಂಗ್. ಏನೋ ಬಹಳಷ್ಟು ಹೇಳಬೇಕಾಗಿದೆ, ಆದರೆ ಹೇಳಕ್ಕೆ ಬೇಡ, ಪರವಾಗಿಲ್ಲ. ಕೃಷ್ಣಪ್ಪ ಅವರಿಗೆ ಎಲ್ಲ ಗಣ್ಯರಿಂದ ಒಂದು ಆಧ್ಯಾತ್ಮಿಕ ರತ್ನ ಅಂತ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಎಲ್ಲ ಚಪ್ಪಾಳೆ ಮೂಲಕ ನಮ್ಮ ಜೂನಿಯರ್ ಪ್ರಭಾಕರ್ ಅವರಿಗೆ ಇಷ್ಟು ಮನೋರಂಜನೆ ನೀಡಿ ಎಲ್ಲ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು. ಜೂನಿಯರ್ ಅಭಿಮಾನಿಗಳ ಸಮೂಹನ ಇದೆ ಅಬ್ಬಿಗೆರೆಯಲ್ಲಿ. ಅಬ್ಬಿಗೆರೆಯ ಯುವ ಮುಖಂಡರಾದ ಪ್ರಕಾಶ್ ಅವರು ದಯಮಾಡಿ ಕೊಂಡುಕೊಳ್ಬೇಕು, ಯಶಸ್ವಿ ನೀಡಬೇಕು. ತಮ್ಮ ಮಾತುಗಳಿಗೋಸ್ಕರ ನಮ್ಮ ವೇದಿಕೆ ಶ್ರೀಯುತರು ಎಲ್ಲರೂ ಕೂಡ ದಯಮಾಡಿ ಎಲ್ಲರೂ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿ. ಸಾಹೇಬ್ರೆ ಆಶ್ಚರ್ಯ ಪಟ್ಬಿಟ್ರು. ಸಂತೋಷ್ ಹೆಗಡೆಜಿ ಅವರು ಗೌರವಾನ್ವಿತವಾಗಿ ಪುಷ್ಪಮಾಲಿಕೆ